ಸರ್ ನಮ್ಮದು ನಮಸ್ಕಾರ ನಿಮ್ಮ ಚಾನಲ್ ಯೂಟ್ಯೂಬ್ ನ್ಯೂಸ್ ಇದೆ ಸರ್. ಅವರ ಈಗ ಆಗಿರ್ತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ಸರ್ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಹೇಳಿ ಸರ್. ಈಗ ಹೋದ ವರ್ಷ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ಇದ್ದಾಗ ಅವರ ಏನು ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಸಭಾಧ್ಯಕ್ಷರಿಗೆ ಮತ್ತು ಪ್ರತಿಪಕ್ಷದ ನಾಯಕರಿಗೆ ಶಾಸಕರ ವೇತನ ಮತ್ತು ಭತ್ಯೆ ಪರಿಷ್ಕರಣೆ ಮಾಡಿದ್ದಾರೆ, ಹೆಚ್ಚಳ ಮಾಡಿದ್ದಾರೆ ಸರ್. ಒಳ್ಳೆ ಸರ್. ಈಗ ಯಾವುದೇ ಶಾಸಕರ ಮುಖ ಆಗಿಲ್ರಿ, ನಾವು ನಮ್ಮ ವೇತನವನ್ನ ಹೆಚ್ಚು ಮಾಡ್ರಿ ಅಂತ ಕೇಳಲಿಕ್ಕೆ ಅವ್ರು ಮುಜುಗರ ಪಡ್ತಾ ಇದಾರ. ಯಾಕಂತಂದ್ರ ಈಗ ಆಡಳಿತ ನಡೆಸ್ತಕ್ಕಂತ ಇದನ್ನೇ ಅವರ ಸರ್ಕಾರದಲ್ಲೇ ದುಡ್ಡೇ ಇಲ್ಲ, ಆದ್ರೂ ಕೂಡ 50% ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ, ಶಾಸಕ ಸಂಬಳ ಹೆಚ್ಚು ಮಾಡ್ತಾರೆ ಅಂತ ಇವತ್ತು ಪೇಪರ್ ಅಲ್ಲಿ ನೋಡಿದೀವಿ ಸರ್ ನಾವು, ವಿಜಯವಾಣಿ ಪೇಪರ್ ಅಲ್ಲಿ, ಪತ್ರಿಕೆ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ ಸರ್. ಇವತ್ತು ವಿಜಯವಾಣಿ ಪೇಪರ್ ಅಲ್ಲಿ ಪ್ರಕಟ ಆಗ್ಯದ ಸರ್. 50% ಏನು ಶಾಸಕರ ಮತ್ತು ಮುಖ್ಯಮಂತ್ರಿಗಳ, ಸಚಿವರ, ಸಭಾಧ್ಯಕ್ಷರ, ಪ್ರತಿಪಕ್ಷದ ನಾಯಕರ ವೇತನವನ್ನು ಹೆಚ್ಚು ಮಾಡಲಿಕ್ಕೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದಾರೆ ಅಂತ ಇವತ್ತು ಅಧಿವೇಶನದಲ್ಲಿ ಮಸೂದೆ ಮಂಡಿಸ್ತಾರಂತ್ರಿ ಸರ್. ನೋಡಿ, ಅದ್ಭುತ ಅದ್ಭುತ ಚರ್ಚೆ ಇದು, ಅದ್ಭುತ ಮಂಡನೆ. ಅಲ್ಲ ಈಗ ನಮ್ಮ ಜನರಿಗೆ ಇಷ್ಟೊಂದು ಸಂಕಟದಲ್ಲಿದ್ದಾರೆ, ನಮ್ಮ ರಾಜ್ಯದಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ, ಕುಡಿಯಕ್ಕೆ ನೀರಿಲ್ಲ ಸರ್. ಅವೆಲ್ಲ ಬಿಡ್ರಿ, ಅವೆಲ್ಲ ಜೊತೆಗೆ ನಾವು ಈ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ, ಅಂದ್ರೆ ನಮ್ಮ ಚಾನಲ್ ಇರೋದು ಅಂಗವಿಕಲರ ಚಾನಲ್. ಸ್ವಲ್ಪ ಅಂಗವಿಕಲರು, ದುರ್ಬಲರು, ಅಶಕ್ತರು, ಅಂಗವಿಕಲರು, ಹಿರಿಯ ನಾಗರಿಕರು, ಇವರು ಪೂರಾ ದುರ್ಬಲರಾಗಿರ್ತಾರೆ. ಇವರಿಗೆ ಮಾಡಕ್ಕೆ ಕೆಲಸ ಇಲ್ಲ, ಜೊತೆಗೆ ಎಲ್ಲಿ ಮಾಡೋಕ್ಕೂ ಕೆಲಸ ಕೊಡಲ್ಲ ಯಾರು, ಮತ್ತು ಇವರಿಗೆ ಜೀವನ ನಡೆಸೋದು ಕಷ್ಟಕರ ಜೀವನ ಅದ. ಇದ್ರ ಬಗ್ಗೆ ನಾನು ಹೇಳ್ತೀನಿ ಸರ್, ಒಂದು ಸೆಕೆಂಡ್. ಇದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಹಲವಾರು ಸಂಘಟನೆಗಳು, ಅಂಗವಿಕಲರ ಸಂಘಟನೆಗಳು, ಅಂಗವಿಕಲರ ಮುಖಂಡರು, ಅಂಗವಿಕಲರ ಕಾರ್ಯಕರ್ತರು, ಸುಮಾರು ಅಂಗವಿಕಲರು ಸಹಿತ ರಾಜ್ಯಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಮಗೆ ಗೌರವಧನ ಹೆಚ್ಚು ಮಾಡ್ರಿ ಅಂತ ಕಾರ್ಯಕರ್ತರು ಸಹಿತ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ. ಅವ್ರ ಗೌರವಧನ, ಕನಿಷ್ಠ ವೇತನ ಮಾಡೋಂತ ಅವ್ರು ಡಿಮಾಂಡ್ ಇಡ್ತಾ ಇದ್ದಾರೆ. ಜೊತೆಗೆ ಅವರೆಲ್ಲ ಕಾರ್ಯಕರ್ತರ ಜೊತೆಗೆ ಅಂಗವಿಕಲರು ಸರ್, ಮನೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರು, ಅವ್ರು ಹೊರಗಡೆ ಬರ್ತಕ್ಕಂಥ ಪ್ರಪಂಚನೇ ನೋಡದೇ ಇರ್ತಕ್ಕಂಥ ಅಂಗವಿಕಲರಿಗೆ, ದುರ್ಬಲರಿಗೆ ಗೌರವಧನ ಹೆಚ್ಚು ಮಾಡೋ ಜೊತೆಗೆ ಇವರಿಗೆ ಮಾಶಾಸನ ಸಹಿತ ಹೆಚ್ಚಿಗೆ ಮಾಡ್ತಾ ಇಲ್ಲ. ಗೌರವಧನ ಕಾರ್ಯಕರ್ತರ ಬಗ್ಗೆ ಬರೀ 800 ಮಾಶಾಸನ ಅದ ಸರ್. 800 ಮಾಶಾಸನದಲ್ಲಿ ಇವರಿಗೆ ಅಂಗವಿಕಲರಿಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದಲ್ರಿ ಸರ್? ಅವ್ರ ತಿಂಗಳಿಗೆ ಯಾರೋ ಒಬ್ಬ ಹ್ಯಾಂಡಿಕ್ಯಾಪ್, ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ಒಬ್ಬ ಅಂಗವಿಕಲರಿಗೆ ದಿನಂಪ್ರತಿ ಸುಮಾರು ಅಂಗವಿಕಲರಿಗೆ ಅವ್ರ ದೈಹಿಕ ತೊಂದರೆಗಳು ಇರ್ತಾವೆ ಸರ್, ಆರೋಗ್ಯದ ಸಮಸ್ಯೆಗಳು ಇರ್ತಾವ. ಅವರ ಆರೋಗ್ಯ, ಅಂಗವಿಕಲರಿಗಂತೂ ಆರೋಗ್ಯ ಸಮಸ್ಯೆಗಳು ಬರೋದು ಸರ್ವೇ ಸಾಮಾನ್ಯ. ಅದು ಅಂಗವಿಕಲರಿಗೆ, ಬಹಳಷ್ಟು ಅಂಗವಿಕಲರಿಗೆ ಅವ್ರ ಆರೋಗ್ಯ ಸಮಸ್ಯೆ ಬಗೆಹರಿಸಲಿಕ್ಕೆ ಔಷಧೋಪಚಾರ ತಗೊಳಕ್ಕೆ 800 ಸಾಲ್ತಾ ಇಲ್ಲ. ಏನು ಜೀವನ ಮಾಡೋದು ಬಿಡ್ರಿ. ಈಗ ನಾವು ಈ ವಿಷಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಮತ್ತು CM ಸಿದ್ದರಾಮಯ್ಯನವರಿಗೂ ಸಾಕಷ್ಟು ಸಾರಿ ಮನವಿ ಮಾಡಿದ್ದೀವಿ. ನಮ್ಮ ಅಂಗವಿಕಲರ ವೇತನವನ್ನ ಸುಮಾರು ಒಂದು ತಿಂಗಳಿಗೆ 5,000 ರೂಪಾಯಿ ಕೊಟ್ಟರೆ ಅವ್ರ ಉಪಜೀವನ ನಡೀತದ. ಅಂಗವಿಕಲರಿಗೆ ಯಾವುದೇ ಕೆಲಸ ಮಾಡಕ್ ಆಗಂಗಿಲ್ಲ, ಅವ್ರ ಜೀವನ ಒಂದು ಉಪಾಯ ಮಾಡಕ್ಕೆ ಅನುಕೂಲ ಆಗ್ತದ. ಅಂತದ್ರಲ್ಲಿ ಇವರು 800 ಕೊಡ್ತಾ ಇದಾರೆ. 800 ಯಾವುದಕ್ಕೂ ಸಾಲೋದಿಲ್ಲ. ಈ ಬಜೆಟ್ ಅಲ್ಲಿ ಈಗ ಏನು ಬಜೆಟ್ ಮಂಡನೆ ಮಾಡ್ತಾ ಇದಾರೆ, ಇದರಲ್ಲಾದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಮ್ಮ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 5,000 ಆದ್ರೂ ಪ್ರತಿ ತಿಂಗಳು ಅಂಗವಿಕಲರಿಗೆ ಒಂದು ಮಾಸಾಸನವನ್ನು ಹೆಚ್ಚು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ದಯಮಾಡಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ CM ಸಿದ್ದರಾಮಯ್ಯನವರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ, ದಯಮಾಡಿ ನಮ್ಮ ಮಾಸಾಸನವನ್ನು ಹೆಚ್ಚು ಮಾಡಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಕೇಳ್ಕೊತಾ ಇದೀವಿ ಸರ್. ಇನ್ನೊಂದು ನಿಮ್ ಜೊತೆಗೆ ನಮ್ದು ಒಂದು ಅಳಲು ಏನದಂದ್ರೆ, ಈಗ ಸುಮಾರು ನಾವು ಕೇಳ್ದ ಹಾಗೆ ನಮ್ಮ ಚಾನಲ್ಗೆ ಜೊತೆಗೆ ನಾನೊಬ್ಬ MRW ಆಗಿ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೀನಿ. ಇವಾಗೇನೋ ನ್ಯಾಯಾಲಯದ ಮೊರೆ ಹೋಗಿನಿ, ಯಾವ್ದೊಬ್ಬ ಅಧಿಕಾರಿ ತೆಗೆದಾರ, ಇರ್ಲಿ ಅವ್ರ ಜೊತೆಗಿರ್ಲಿ, ಪಕ್ಕಕ್ಕಿರ್ಲಿ. ಬಟ್ ನಮ್ಮ ಚಾನಲ್ದು ಅಳಲು ಏನದಂದ್ರೆ, ಸುಮಾರು ಕಾರ್ಯಕರ್ತರ ಗೌರವಧನ ಮತ್ತು ಕನಿಷ್ಠ ವೇತನ ಇವೆಲ್ಲ ಈಗಾಗಲೇ ಚರ್ಚೆ ನಡೀತಾ ಇವೆ. ಇವ್ರ ಬಗ್ಗೆನೇ ಪ್ರಸ್ತಾವನೆ ಹೋದಾಗ ಆರ್ಥಿಕ ಇಲಾಖೆಯವರು ಏನೋ ಒಂದು ನೆಪ ಹೇಳಿ ಆರ್ಥಿಕ ಇಲಾಖೆಯವರು ಅನುಮೋದನೆ ಕೊಡ್ತಾ ಇಲ್ಲ, ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಜಾಸ್ತಿ ಅದ ಅನ್ನೋ ವಿಚಾರ ಹಂಚಿಕೊಂಡಾರ ಅಂತ ಅನ್ನೋ ಚರ್ಚೆ ನಮ್ಮ ಜೊತೆಗೆ ಹಂಚ್ಕೊಂಡಾರ. ಬಟ್ ಈ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ ಹೆಚ್ಚು ಮಾಡಕ್ಕೆ ಆರ್ಥಿಕ ಇಲಾಖೆಯವರು
ಯಾವ ರೀತಿಯ ಪರ್ಮಿಷನ್ ಕೊಡ್ತಾರೆ ಅವರು? ಅದನ್ನ ನಾವು ಇವಾಗ ನಾವು ವಿಚಾರ ಮಾಡ್ತಕ್ಕಂಥ ವಿಚಾರ ಆರ್ಥಿಕ ಇಲಾಖೆಯವರು ಯಾರು ಪರವಾಗಿದಾರ ಅದು ನಾವು ವಿಚಾರ ಮಾಡ್ಬೇಕಲ್ಲ. ಒಬ್ಬ ದುರ್ಬಲರು, ಈಗ ಅಂಗವಿಕಲರು, ನಿರ್ಗತಿಕರು. ಹೇಳಿ ಸರ್. ಪ್ರತಿ ತಿಂಗಳು ಅಂಗವಿಕಲರಿಗೆ 800 ಕೊಡಕ್ಕೆ ಇವ್ರು ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ಶಾಸಕರಿಗೆ 40,000 ಮಾಸಿಕ ವೇತನ ಕೊಡ್ತಾ ಇದ್ದಾರೆ, ಕ್ಷೇತ್ರ ಭತ್ಯೆ 60,000 ಕೊಡ್ತಾ ಇದ್ದಾರೆ, 2.5 ಲಕ್ಷ ವಾರ್ಷಿಕ ಪ್ರಯಾಣ ಭತ್ಯೆ ಕೊಡ್ತಾ ಇದ್ದಾರೆ, 7,000 ಸಮಿತಿ ಹಾಜರಾತಿ ಭತ್ಯೆ ಕೊಡ್ತಾ ಇದ್ದಾರೆ, ದೂರವಾಣಿ ಬಿಲ್ 20,000 ಕೊಡ್ತಾ ಇದ್ದಾರೆ, ಅಂಚೆ ವೆಚ್ಚ 5,000 ಕೊಡ್ತಾ ಇದ್ದಾರೆ, 7,000ರಿಂದ ದಿನಭತ್ಯೆ ಕೊಡ್ತಾ ಇದ್ದಾರೆ ದೂರ ಪ್ರಯಾಣ ಆಧಾರಿತವಾಗಿ. ಒಬ್ಬ MLA ಗೆ ಎಷ್ಟು ಕೊಡ್ತಾ ಇದ್ದಾರೆ? ಸುಮಾರು ಒಂದು 2-3 ಲಕ್ಷ ರೂಪಾಯಿ ತಿಂಗಳಿಗೆ ಇದು ಮಾಡ್ತಾ ಇದ್ದಾರೆ ಇವರು. ನಮಗೆ ಒಂದು 5,000 ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವರು? ಅದೇ ಸರ್, ನಾನು ಹೇಳ್ತಾ ಇರೋದನ್ನು ಇವಾಗಿನ ಪರಿಸ್ಥಿತಿ ಹ್ಯಾಂಗಿದೆ ಅಂದ್ರೆ ಅದು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾರ ಪರವಾಗಿದೆ ಸರ್ಕಾರ, ಯಾರ ಪರವಾಗಿದ್ದಾರೆ ರಾಜಕಾರಣಿಗಳು, ಯಾರ ಬಗ್ಗೆ ಕಾಳಜಿ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಇದೆ ಸರ್. ಇವಾಗ ಎಲ್ಲಿ ನಾನು ಒಬ್ಬ ಮಾಧ್ಯಮ, ಇವಾಗ ಸುಮಾರು 15 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಅನುಭವದ ಪ್ರಕಾರ ಇವಾಗ ಇತ್ತಿತ್ತಲಾಗಿ ರಾಜಕೀಯ ಕ್ಷೇತ್ರ ಯಾವ ಕಡೆ ಹೋಗ್ತಾ ಇದೆ ಮತ್ತು ಅಧಿಕಾರಿಗಳು ಯಾವ ಕಡೆ ವಾಲ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಿರ್ಗತಿಕರು, ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಸತ್ಯಾಂಶ ಬಹಳ ಕಡಿಮೆ ಇದೆ. ಕಳಕಳಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲೋ ಇರ್ತಾರ, ಅವರನ್ನ ಮರೆಮಾಚ್ತಾರ ಈ ಅಧಿಕಾರಿಗಳು ಈ ತರ. ಅದಕ್ಕಾಗಿ ಸತ್ಯ ಹೇಳಿ ಸರ್. ಬಸವರಾಜ ಬೊಮ್ಮಾಯಿ ಅವರಿದ್ದಾಗೆ 2 ವರ್ಷದ ಹಿಂದೆನೆ ಶಾಸಕರ ವೇತನವನ್ನ 50% ಹೆಚ್ಚು ಮಾಡಿದ್ದಾರೆ. ಮತ್ತೆ ಈಗ 50% ಹೆಚ್ಚು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮತ್ತೆ ಒಬ್ಬ CM ಸಭಾಪತಿ, ವಿಧಾನಸಭಾ ಸಭಾಧ್ಯಕ್ಷರದ್ದು 75,000 ಪ್ರತಿ ತಿಂಗಳಿದೆ. ಅದ್ರ ಜೊತೆಗೆ 60,000 ಸಚಿವರ ಮತ್ತು ಪ್ರತಿಪಕ್ಷ ನಾಯಕರ ಸ್ಯಾಲರಿ ಇದೆ. 50,000 ಮುಖ್ಯ ಸಚೇತಕರಿಗೆ ಬಾಡಿಗೆ 1,20,000, 30,000 ಮಾಸಿಕ ನಿರ್ವಹಣೆ, ಇಷ್ಟೆಲ್ಲ ಕೂಡ ಇದೆ. ನಮ್ಗೆ ಯಾಕೆ ಅವರು ಮೀನಮಿಸಿ ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ಕಸ ಮಾಡ್ತಾ ಇದ್ದಾರೆ ಅಂಗವಿಕಲರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇನ್ನೊಂದು ನಾನು ಇವಾಗ ಪ್ರತಿಪಕ್ಷ ನಾಯಕರ ಜೊತೆಗೆ ನಮ್ಮ ಒಂದು ಮನವಿ ಇದೆ. ಏನಂದ್ರೆ ಎಲ್ಲಾ ವಿರೋಧ ಮಾಡ್ತಿರಲ್ಲ ಪ್ರತಿಪಕ್ಷ ನಾಯಕರು, ನೀವು ಇದನ್ನೇ ಯಾಕೆ ವಿರೋಧ ಮಾಡಲ್ಲ? ಇಂಥ ಸಂದರ್ಭದಲ್ಲಿ ಇದು ವಿರೋಧ ಮಾಡ್ಬೇಕಲ್ಲ. ಇದು ನಮಗ್ ಬೇಕಾಗಿಲ್ಲ, ಇದು ನಮಗ್ ಬೇಕಾಗಿಲ್ಲ. ಹೇಳಿ ಸರ್. ಇವು ಯಾಕೆ ವಿರೋಧ ಮಾಡ್ತಾ ಇಲ್ಲ ಅಂದ್ರೆ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಇವ್ರ ಸಂಬಳನೂ ಹೆಚ್ಚಾಗುತ್ತೆ, ಪ್ರತಿಪಕ್ಷ ನಾಯಕರ ಸಂಬಳನೂ ಹೆಚ್ಚಾಗುತ್ತೆ. ಅದಕ್ಕಾಗಿ ಅವ್ರು ವಿರೋಧ ಮಾಡೋದಿಲ್ಲ. ಅಂದ್ರೆ ನೀವು ಸಮಾಜ ಸೇವೆ ಮಾಡೋದು ನಿಮ್ಮ ಸ್ವಾರ್ಥಕ್ಕಾಗಿನ, ನಿಮ್ಮ ಏಳಿಗೆಗಾಗಿನ? ನಮ್ಮ ಪ್ರಶ್ನೆ ರಾಜಕೀಯದಲ್ಲಿ ಇದೇ ಇದೆ ಸರ್. ಅವ್ರವ್ರ ಏಳಿಗೆ ಅವ್ರವ್ರ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಬಡದಾಡ್ತಾ ಇದ್ದಾರೆ ಇವರು. 2 ವರ್ಷನೇ ಆಗ್ಯದು, ಹೆಚ್ಚಾಗಿದೆ. ಈಗ ಮತ್ತೆ 50% ಗಂಭೀರ ಚಿಂತನೆ ಅಂತ ಇದು ವಿಷಯ ಗಂಭೀರದ ಅಂತ ಇದು ವೇತನ ಹೆಚ್ಚು ಮಾಡ್ಕೊಳ್ಳತಕ್ಕಂಥದ್ದು. ನಮ್ಮ ಗಂಭೀರವಾಗಿಲ್ಲ. ನಮ್ಮ ಅಂಗವಿಕಲರು ಇವರಿಗೆ ಕಣ್ಣನ್ ಕಸ ಇದ್ದಾರೆ, ಪರಿಗಣಿಸ್ತಾ ಇದ್ದಾರೆ ಇವರು. ಅಲ್ಲ, ಸಾಮಾಜಿಕ ಸಮಸ್ಯೆಗಳು ಯಾವುದೇ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇವರಿಗೆ. ಒಂದು 800 ಕೊಡ್ತಾರೆ, 800 ಒಂದು ಸೆಕೆಂಡ್ ಅಲ್ಲಿ ಖರ್ಚು ಮಾಡ್ತಾರೆ ನಮ್ಮ MLA ಗಳು, ನಮ್ಮ ಇವರು ಸಚಿವರು. 800 ಮಾಸಾಸನ ಕೊಡಕ್ಕೆ ನಾಚಿಕೆ ಆಗ್ತದೆ ಇವರಿಗೆ ಸರ್. ಈಗ ಇವೆಲ್ಲರ ಜೊತೆಗೆ ಎಲ್ಲರ ಜೊತೆಗೆ ಬೇರೆ ಏನೋ ಬರ್ತದ ಅನ್ನೋದು ಅವ್ವಾಪಗಳಿವೆ ಶಾಸಕರಿಗೆ. ಈಗ ನಾವು ನೀವು ಚರ್ಚೆ ಮಾಡಿದ್ರೆ, ನಾವು ನೀವು ಕೇಳಿದ ಹಾಗೆ ನಮ್ಮ ಕಿವಿಗೆ ನಿಮ್ಮ ಕಿವಿಗೆ ಬರೋದ್ರ ವಿಚಾರ ಅಂದ್ರೆ ಏನೋ ಬರ್ತದ ಅನ್ನೋದು ಚರ್ಚೆ ಆಗ್ತದ, ಅದು ಬೇಡ ಸರ್. ಹೌದಾ? ದಯಮಾಡಿ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಏನು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿದ್ದಾರೆ ಮತ್ತು ಅಂಗವಿಕಲ ಸಚಿವರಿದ್ದಾರೆ, ನಮ್ಮ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಅವರ ಗಮನಕ್ಕೆ ತಂದ್ರಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದು ನಮ್ಮ ಮಾಸಾಸನವನ್ನ ತಿಂಗಳಿಗೆ 5,000 ಕೊಡ್ಲಿಕ್ಕೆ ಮಾಡಬೇಕು ನಾನು ನಮ್ಮ ಯೂಟ್ಯೂಬ್ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಾವು ನಮ್ಮ ಅಂಗವಿಕಲರ ಕಾಳಜಿ ಪೂರ್ವಕವಾಗಿ ನಾವು ನಿಮ್ಮ ವಿಚಾರ ಹಂಚಿಕೊಂಡಿದ್ದನ್ನ ನಾವು ನಿಮ್ಮ ಒಪ್ಪಿಗೆ ಮೇರೆಗೆ, ನಿಮ್ಮ ಅನುಮತಿ ಮೇರೆಗೆ ಈ ಚರ್ಚೆ ವಿಷಯನ ಪ್ರಸಾರ ಮಾಡಿ ನಮ್ಮ ವಿಕಲಚೇತನರು ಅಂದ್ರೆ ವಿಶೇಷ ಚೇತನರ ಗಮನಕ್ಕೆ ತರೋಣ. ವಿಶೇಷ ಚೇತನರಿಗೆ ಇದನ್ನ ಹಂಚ್ಕೊಳ್ಳೋ ವಿಚಾರ ನಿಮ್ದು ಆಗಿರ್ತದ. ಇದು ಇಲ್ಲಿ ಯಾರ ಬಗ್ಗೆನೂ ನಾವು ವಿರೋಧ ಮಾಡ್ತಾ ಇಲ್ಲ, ಯಾರ ಬಗ್ಗೆನೂ ನಾವು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟ ಆಗಿರೋದನ್ನ ನಮ್ಮ ಪರಿಸ್ಥಿತಿಯನ್ನ ನಾವು ಹಂಚ್ಕೊಂಡಿದ್ದೇವೆ ಅಂತ ಹೇಳ್ಕೊಂಡು ಈ ವಿಷಯನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತೀವಿ. ತಮ್ಮ ಜೊತೆಗೆ ನಾವು ರಾಜ್ಯದ ಸಚಿವರ ಗಮನಕ್ಕೆ ತರೋಣ, ರಾಜ್ಯ ಸರ್ಕಾರ ಗಮನಕ್ಕೆ ತರೋಣ ಮತ್ತು ನಮ್ಮ ಎಲ್ಲ ವಿಶೇಷ ಚೇತನ ಬಂಧು ಬಳಗದ ಗಮನಕ್ಕೆ ತರೋಣ ಅಂತೇಳಿ ಈ ಒಂದು ವಿಷಯ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ತಮ್ಮ ಅನುಮತಿ ಮೇರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಚರ್ಚೆ ವಿಷಯನ, ಸಂಭಾಷಣೆಯನ್ನ ನಾವು ಹಂಚಿಕೊಂಡು ಪ್ರಸಾರ ಮಾಡೋಣ ಅಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು. ಧನ್ಯವಾದ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ನಮಸ್ಕಾರ.